ಹೇಳಿ ಕೇಳಿ ಒಂದು ನಿಮಿಷ ಸಂವಿಧಾನಬದ್ಧವಾಗಿ ನಡೆಯಿರಿ. ಆಯ್ತು. ಸಂವಿಧಾನದ ಸಂಸದೀಯ ವ್ಯವಸ್ಥೆ ಒಳಗಡೆ ಸಂವಿಧಾನಬದ್ಧವಾಗಿ ನಡೆಯಬೇಕಾದ ವ್ಯವಸ್ಥೆ ಒಳಗೆ ನಡೆಯಿರಿ. ಶಿವಲಿಂಗ ಅವ್ರೆ, ನನ್ನ ಮೈಕ್ ಸರಿ ಉಂಟಲ್ಲ, ಕೇಳ್ತದಲ್ಲ, ನೀವು ಸ್ವಲ್ಪ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಆಯ್ತು, ಒಂದು ಕೂತ್ಕೊಳ್ಳಿ, ಮತ್ತೆ ಮಾತಾಡಿ. ನೋಡಿ, ನಮ್ಗೇನು ಬಹಳಷ್ಟು ಬಿಲ್ಲುಗಳು, ಚರ್ಚೆ ಇದೆಲ್ಲ ಇದೆ. 3 ದಿವಸ ಮಾತು ಇರುವಂಥದ್ದು. ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಜವಾಬ್ದಾರಿ ಇರೋದಿರಿ, ಅಲ್ಲಿ ಕೊಡ್ತಾವಿದ್ದೀರಿ. ಈಗೇನಿದೆ, ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜಯ್ ಮೋಶನ್ ಅವ್ರು ಸಬ್ಮಿಟ್ ಮಾಡಿ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಿದ್ದಾರೆ. ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ, ಮತ್ತು ಅದಕ್ಕೆ ಅಡ್ಡಿಪಡಿಸುವಂಥ ಯಾವುದೊಂದು ಆಗೋದಂತ ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ. ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ, ಅಲ್ಲ ಹೇಳಿಕೆ ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇಲ್ಲಿರುವಂಥ ಅವ್ರ ಮೇನ್ ಅದೇನಿದೆ ಅಂತ ಹೇಳಿದರೆ, ಇವತ್ತು ಸರ್ಕಾರ ಇವತ್ತು ಅವ್ರು ಇರ್ಬೋದು, ನಾಳೆ ನೀವು ಬರ್ಬೋದು ಅಲ್ವಾ, ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ. ಆದರೆ ಒಂದು ತನಿಖೆ ಸಂಸ್ಥೆಯವರು ಒಬ್ಬರ ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ, ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರಲ್ಲ, ಇದು ನಮಗೆ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ನಾನು ಯಾರಿಗೆ ಬರ್ಬೋದು ಪರಿಸ್ಥಿತಿ, ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನು ಬ್ಯಾಸ್ ಬೇಡ. ಈಗ ಅದರ ಬಗ್ಗೆ ಇರುವಂತ ವಿಚಾರ ಸಬ್ಮಿಷನ್ ಮಾಡಲಿ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ. ಈಗ ಅವರು ಒಂದು FIR ಕೊಟ್ಟಿದ್ದಾರೆ, ಯಾರೋ ಈ ಕಲ್ಲೇಶನ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ. ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ, ತಿರ್ಗಾ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ. ಈಗ ನೀವು ಅವರ ವಕೀಲರ ಅಲ್ಲ ವಕೀಲರಲ್ಲ, ಆಯ್ತು, ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಇದನ್ನ ಮುಖ್ಯಮಂತ್ರಿ ಮೇಲೆ ಕೊಟ್ಟಿದ್ದಾರೆ. ಅದೇನಂತ ನೋಡೋದು, ಸಬ್ಮಿಟ್ ಬರ್ಲಿ. ಈಗ ಅವರವರ ವಕೀಲರದನ್ನು ನೋಡ್ತಾರೆ. ಅವರ ಮೆಂಬರ್ ಸಬ್ಮಿಷನ್ ಮಾಡ್ಲಿ. ಮಾಡಿದಾನೆ ನೀವೇಕೆ ಟೆನ್ಷನ್ ಮಾಡ್ತೀರಿ? ಮುಖ್ಯಮಂತ್ರಿಗಳ ಈಗ ಈಗ ವಿಚಾರ ಅವರೊಂದು ಪ್ರಸ್ತಾವನೆ ಸಲ್ಲಿಸ್ತಾರೆ, ಸಬ್ಮಿಷನ್ ಮಾಡ್ಲಿ, ಮತ್ತೆ ನೀವು ಚರ್ಚೆ ಮಾಡಬಹುದು. ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆ ಒಳಗೆ ಸಿಕ್ಸು ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಒಬ್ಬ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇನ್ನೆಲ್ರಿ ಮಾಡೋಣ, ಸದನದಲ್ಲೇ ಚರ್ಚೆ ಮಾಡ್ಬೇಕಿದ. ಇದಕ್ಕೆ ಯಾರು ಕಾರಣಕರ್ತರ ಇದ್ದಾರೆ, ಇಡಿನ ಯಾರು ಕಳಿಸಿದ್ರು ದೇಶದಲ್ಲಿ? ಸಬ್ಮಿಷನ್ ಮಾಡ್ಲಿ ಅವ್ರೀಗ. ಆಯ್ತು, ಸಬ್ಮಿಷನ್ ಮಾಡ್ಲಿ. ಈಗ ನಾನೀಗ ಸಬ್ಮಿಷನ್ ಅವ್ರಿಗೆ ನಿಮ್ಮವ್ರದ್ದು ಏನಾದ್ರು ಹೇಳಿದಾರ? ಇಲ್ಲ, ಅವ್ರು ಏನು ಸಬ್ಮಿಷನ್ ಮಾಡ್ತಾರೆ, ಆಯ್ತು, ಸಬ್ಮಿಷನ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಚರ್ಚೆ ಮಾಡ್ರಿ. ಈ ರೀತಿ ನಾವು ಮಾತಾಡೋದು ನೀವು ಅಡ್ಡ ಈ ರೀತಿ ಮುಖ್ಯಮಂತ್ರಿಗಳ ರಕ್ಷಣೆ ಈ ರೀತಿ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಇದಾನ ಇದು ನೈತಿಕತೆ ಬರೀ ಗಲಾಟಿ ಯಾಕ್ರಿ ಗಲಾಟೆ ಮಾಡ್ತೇನೆ? ನನ್ನ ನಕ್ರಿ, ನಾನು ನೇಮ 60 ತಂದಿದ್ದೀನಿ, ನನ್ನ ಹಕ್ಕು
ಹಗರಣ ಮಾಡಿದ್ದು ಹೇಳ್ರಿ ಪಾಪ. ನಾನು ನಿಮ್ಮ ಅಕ್ಕ ಅದು ನಾನು ಮಾತಾಡಿದ ತಪ್ಪಾದ್ರೆ ನನಗೆ ಶಿಕ್ಷೆ ಕೊಡಿ ಅಂತ ದಲಿತರ ಹಣವನ್ನು ಹೇಳಿ. ಹೊಡೆದಿದ್ದು ಪ್ರಾಮಾಣಿಕವಾದಂತ ಮಾತನ್ನ ಎಲ್ಲರೂ ಹೇಗೆ? ಇಲ್ಲಿ ನಿಮ್ಮ ಮಾತನ್ನ ದಲಿತರ ಹಣ ಕೇಳಿ. ಹೊಡೆದಿದ್ದು 150 ಪೈಕಿ 50 ಹೊಡೆದ್ರೆ ಅದ್ರ ಬಗ್ಗೆ ಇಡಿ ಕರ್ಕೊಂಡ್ಬಂದು ಇಡಿ ತಂದ್ಬಿಟ್ಟು ನೀವ್ ಯಾಕೆ ಪರಸ್ಪರ ಮಾತಾಡ್ತೀರಿ? ಶರತ್ ಬಗ್ಗೆ ಸಬ್ಮಿಟ್ ಮಾಡಲಿ. ನೀವ್ ಯಾಕೆ ಶಿವಲಿಂಗ ನೀವ್ ಯಾಕೆ ಪ್ರಾಬ್ಲಮ್ ಮಾಡ್ತೀರಾ ಅವ್ರಿಗೆ? ಇವರಾದ್ರೆ ಹೌದು ಅಪೋಸಿಷನ್ ಪ್ರಾಬ್ಲಮ್ ಮಾಡ್ಬೋದು. ನೀವ್ ನಂಜೇಗೌಡ್ರೆ ಕೂತ್ಕೊಳ್ಳಿ. ತಪ್ಪನ್ನ ತನಿಖೆ ಮಾಡೋದು ಇವ್ರಿಗೆ. ನಾನು ಈ ಸದನದೊಳಗೆ 25 ವರ್ಷ 20 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ. ನನಗೆ ಸಾಧಕ ಬಾಧಕಗಳು ನಿಯಮಾವಳಿಗಳೆಲ್ಲ ಗೊತ್ತು. ನಾನು ಯಾವತ್ತು ಸಂಸದೀಯ ಒಂದು ಚೂರು ಇವತ್ತು ನೀವು ಈಗ ಇಂಥ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ನಮ್ಮ ನಾಯಕರ ಮೇಲೆ, ನಮ್ಮ ಸಭಾ ನಾಯಕರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇವರು ಇಡಿ ಅವರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರೇಳು ಅವರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವೇನ್ರಿ? ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು? ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ. ಗೊತ್ತಿದೆ ನನಗೆ. ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ ಇದು. ಇವ್ರ ಮನೆ ಆಸ್ತಿ ಕ್ರಿಯೇಟ್ ಮಾಡಿರೋ ಕಂಪ್ಲೇಂಟ್ ಅದೊಂದು ಸಂಸ್ಥೆ, ಭಾರತ ಸರ್ಕಾರ ಆ ಸಂಸ್ಥೆ ಮಾಡಿರ್ತಕ್ಕಂಥ ಅವರು ತನಿಖೆ ಮಾಡಕ್ ಬಂದಾರೆ. ತನಿಖೆ ಮಾಡ್ಕೊಂಡು ಹೋಗ್ಬೇಕು. ಅಧ್ಯಕ್ಷರೇ ಅದ್ರ ಸತ್ಯಾಂಶ ಕೊಡ್ಬೇಕು. ಮರ್ಯಾದೆ ಮಾನ ಇದ್ರೆ ಇಂಥದ್ದೆಲ್ಲ ಎದಳದಿಲ್ಲ. ಯಾಕೆ ಅವರೆಲ್ಲ ಏಜೆಂಟ್ ಅವ್ರದ್ದು ಮರ್ಯಾದೆ ಮಾನ ಇದ್ರೆ ಇಂಥ ಸಬ್ಜೆಕ್ಟ್ ಎದಳದಿಲ್ಲ. ಹೌದು, ತಂದಿರೋದು ಕಾನೂನು ಪ್ರಕಾರ ಇದೆ. ಸುಮ್ಮನೆ ಡಿಲೇ ಮಾಡ್ತೀರಿ. ವ್ಯವಸ್ಥೆ ಆಗ್ಬೇಕು ಇದಕ್ಕೆ. ಅದು ಬಿಟ್ಬಿಟ್ಟು ಸಂಸ್ಥೆ ಇನ್ನ ನಿಮ್ ಬಣ್ಣೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನಿಮ್ಮ ಬಣ್ಣ. ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಮಾನ್ಯ ಅಧ್ಯಕ್ಷರಿಂದ ಅಂತ ಇವರು ಒಪ್ಕೊತಾ ಇದ್ದಾರೆ. ಅದಕ್ಕೆ ಇವರು ಇಡಿ ಸಂಬಂಧಪಟ್ಟಂತೆ ಬಂದಿದ್ದಾರೆ. ಇದಕ್ಕೆ ಉತ್ತರ ಯಾವ ರೀತಿಯಲ್ಲಿ ಇವರು ಅದನ್ನ ಸಮರ್ಥನೆ ಮಾಡಕ್ಕೆ ಸರ್ಕಾರ ಉತ್ತರ ಇವರು ಇಡಿ ಸಂಬಂಧಪಟ್ಟಂತೆ ಅಲ್ಲಿ ಇಡೀ ಅಧ್ಯಕ್ಷ ಸಂಸ್ಥೆ ಈಗ ಇಡಿ ಬಿಟ್ಟು ಸಿಬಿಐ ಬಿಟ್ಟು ಅಲ್ಲ ನೀವು ಮಾತಾಡ್ತಾರೆ. ಈಗ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಯಲ್ಲ ಅದನ್ನ ನೋಡಿ. ಪ್ರತಿಯೊಂದು ಕೂಡ ತಗೊಂಡ್ರೆ ಮಾತಾಡ್ಲಿ. ಅದು ಕೇಂದ್ರ ಸರ್ಕಾರ ಮಾಡ್ತಾ ಮಾತಾಡಿ. ಬಹುಮತದ ಸರ್ಕಾರವನ್ನು ಆಯ್ತಾ? ಸಬ್ಮಿಷನ್ ಆಯ್ತಲ್ಲ. ಒಂದು ಇಡೀ ಸಂಸ್ಥೆ, ಒಂದು ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಸಬ್ಮಿಷನ್ ಆಯ್ತಲ್ಲ, ಪಾಯಿಂಟ್ಸ್ ಆಯ್ತಲ್ಲ. ಸರ್ಕಾರವನ್ನು ಇವರು ಒಡ್ಡುಕೊಳ್ಸಕ್ಕೋಸ್ಕರ, ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರು ಚರ್ಚೆ ಮಾಡ್ತಾ ಇರೋದು ಜನಗಳ ಪರವಾಗಲ್ಲ. ಇವ್ರು ಚರ್ಚೆ ಮಾಡ್ತಾ ಇರೋದು ರಾಜ್ಯ ಸಮಸ್ಯೆನಲ್ಲ. ಇವ್ರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಯೋಜನೆಗಳ ಬಗ್ಗೆ ಅಲ್ಲ. ಇವ್ರ ಚರ್ಚೆ ಯಾಕೆ ಮಾತಾಡ್ತಾರೆ? ನಮ್ಮ ಸಿದ್ದರಾಮಣ್ಣನ ಹೆಸರ, ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂಥ ಉದ್ದೇಶದಿಂದ ಸಿದ್ದರಾಮಣ್ಣ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈಗ ನಾವೇನು ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಅವನೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲಿ. ನಾವು ಅದರ ಬಗ್ಗೆ ಬರಲ್ಲ. ನೀವು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಈಗ ಈ ಒಂದು ನಿಲುವಳಿ ಸೂಚನೆಯನ್ನು ನಮ್ಗೆ ಅನ್ಸುತ್ತೆ ಈ ನಿಲುವಳಿ ಸೂಚನೆಯನ್ನು
ಏನ್ ಸಬ್ಮಿಟ್ ಮಾಡಿ ನೀವು ಮಾತಾಡಿ ನೀವು ಸಬ್ಮಿಟ್ ಮಾಡಲಿ ಅಂತ ಹೇಳಿ ಮೇಲೆ ಆಪಾದನೆ ಮಾಡಿಸ್ತಾ ಈ ನಿಲುವಳಿ ಸೂಚನೆ ಬಹುಶಃ ನಾನು ಇವತ್ತು ಘೋರ 69ಕ್ಕೆ ಕನ್ವರ್ಟ್